ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಯಕ್ಷಕುವರಿ ಕಾಂಚಿಕಾ ಭಟ್. ನನ್ನ ಯಕ್ಷಕಾಣಿಕಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಸಾರಿ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಕ್ಷಗಾನ ಮೇಕಪ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಫಸ್ಟ್ ಕಟ್ಕೊಳ್ಳುವಂತದ್ದು ಮೇಕಪ್ ಮಾಡೋ ಮುಂಚೆ ಚಿಟ್ಟಿ ಬಟ್ಟೆ ಅಂತ ಅದನ್ನ ಕೂದ್ಲು ಇದು ಯಾವ್ದು ಮುಖಕ್ಕೆ ಬರಬಾರ್ದು, ಮೇಕಪ್ ಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕಟ್ತಾರೆ. ಅದನ್ನ ಕಟ್ಟಿ ಆದ್ಮೇಲೆ ಹಾಕುವಂತದ್ದು ಮುಖಕ್ಕೆ ಬೇಸ್ ಅಂದ್ರೆ ಸಪೇತ್ ಅಂತ ಹೇಳ್ತಾರೆ. ನೋಡಿ, ನೀವು ಈ ವಿಡಿಯೋದಲ್ಲಿ ಕಾಣ್ಬಹುದು, ಸಪೇತ್ ಹಾಕೋ ಮುಂಚೆ ಅವರು ದೇವ್ರಿಗೆ ಕೈ ಮುಕ್ಕೊಳ್ತಾರೆ. ಈಗ ನನಗೆ ನಾನೇ ಮಾಡ್ಕೊಳ್ಳೋದಾದ್ರೂ ಹಾಗೇನೆ ದೇವರಿಗೆ ಕೈ ಮುಗದೇನೆ ಫಸ್ಟ್ ಮುಖಕ್ಕೆ ಬಣ್ಣ ಹಚ್ಚುವಂತಹದ್ದು ನಮ್ಮ ಯಕ್ಷಗಾನದಲ್ಲಿ ಪದ್ಧತಿ. ಅದು ನೋಡಿ, ಈ ತರ ಮುಖಕ್ಕೆ ಬೇಸದು ಪೂರ್ತಿ ಮುಖ ಅಂದ್ರೆ ಎಲ್ಲೂ ಏನು ಒಂಚೂರು ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ಒಂದೇ ತರ ಬರ್ಬೇಕದು ಇಡೀ ಮುಖಕ್ಕೂನು. ಈಗ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಟೈಮ್ ಹಿಡಿಯಲ್ಲ ಅದನ್ನ ಹಾಕಕ್ಕೆ. ಇನ್ನು ಹೊಸದಾಗಿ ಮಾಡ್ಕೊಳ್ಳೋರಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ, ಮತ್ತೆ ನಿಧಾನಕ್ಕೆ ಅದನ್ನ ತಿದ್ದಿ ಸರಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಅದನ್ನ ತಟ್ಟಿ ಎಲ್ಲ ಕಡೆ ಕಣ್ಣಿಂದ ಹಿಡಿದು ಮೂಗು ತುಟಿ ಎಲ್ಲ ಕಡೆ ಅದನ್ನ ತಟ್ಟಿ ಒಂದು ಲೆವೆಲ್ ತರ್ತಾರೆ. ಪೂರ್ತಿ ಮುಖ ಒಂದೇ ಲೆವೆಲ್ಗೆ ತರ್ತಾರೆ. ಅದು ತಟ್ಟಿದಾಗ ಮಾತ್ರ ಅದು ಕರೆಕ್ಟ್ ಆಗಿ ಕೂತ್ಕೊಳ್ತದ ನಮ್ಮ ಮುಖಕ್ಕೆ, ಅದು ಮೇನು. ಈಗ ಬೇಸ್ ಹಚ್ಚಿದ ತಕ್ಷಣ ನಾವು ಅದನ್ನ ತಟ್ಲೇಬೇಕು, ಆಯ್ತಾ. ನೋಡಿ, ನೆಕ್ಸ್ಟ್ ಬರುವಂತದ್ದು ಪೌಡರ್. ಇದು ನಾರ್ಮಲ್ ಪೌಡರ್. ಈಗ ಟಾಲ್ಕನ್ ಪೌಡರ್ ಅಂತ ಹೇಳ್ತಾರಲ್ಲ ಅದೇನೆ, ಅಥವಾ ಬೇಬಿ ಪೌಡ್ರು, ಟಾಲ್ಕನ್ ಪೌಡ್ರು ಯಾವ್ದಾದ್ರು ಆಗತ್ತೆ. ನೋಡಿ, ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕು ಮುಖಕ್ಕೆ. ನೋಡಿ, ಅವ್ರು ಹಾಕ್ತಾ ಇದಾರಲ್ಲ ಆ ತರ ಜಾಸ್ತಿ ಪ್ರಮಾಣದಲ್ಲಿ ಮುಖಕ್ಕೆ ಹಾಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಪೌಡರ್ ಹಾಕೋವಾಗ ಮುಖವನ್ನ ಗಂಟಿಕ್ಕೊಳ್ಬಾರ್ದು, ಅಂದ್ರೆ ಫ್ರೀ ಆಗಿ ಬಿಟ್ಕೊಳ್ಬೇಕು ಮುಖನ. ಕಣ್ಣು ಹಿಂಗೆ ಟೈಟ್ ಆಗಿ ಮುಚ್ಚುವಂತದ್ದು ಅವನ್ನೆಲ್ಲ ಮಾಡಬಾರ್ದು ನಾವು. ಯಾಕಂದ್ರೆ ಅದು ಮಿಡ್ಲಲ್ಲಿ ಪೌಡ್ರು ಕೂತ್ಕೊಳ್ಳಲ್ಲ ಕರೆಕ್ಟ್ ಆಗಿ. ಈ ವಯಸ್ಸಾಗಿರೋ ಮುಖ ತರ ಇರತ್ತಲ್ಲ ಆ ತರ ಆಗ್ಬಿಡತ್ತೆ ನಮ್ಮ ಮೇಕಪ್. ಹಾಗಾಗಿ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಪೌಡ್ರು. ಅಂದ್ರೆ ನಾವು ಅಂದ್ರೆ ಫ್ರೀ ಆಗಿ ಇಟ್ಕೋಬೇಕು ಮುಖನ, ಗೊತ್ತಾಯ್ತಾ. ನೋಡಿ, ಈ ಪೌಡರ್ ಹಾಕಿ ಆಗಿದೆ. ಈಗ ಒಂದು ಬ್ರಷ್ ತಕೊಂಡು ಎಕ್ಸ್ಟ್ರಾ ಪೌಡರ್ ಇರತ್ತಲ್ಲ ಮುಖಕ್ಕೆ ಜಾಸ್ತಿ ಹಾಕಿರೋದ್ರಿಂದ ಅದನ್ನ ತೆಗಿತಾರೆ. ಅಂದ್ರೆ ಜಸ್ಟ್ ಕೊಡುವುದು ಅಂತಾರಲ್ಲ ಆ ತರ. ನೋಡಿ, ಈ ತರ ಮುಖಕ್ಕೆ ಪೌಡರ್ ತೆಗೆದ್ಬಿಟ್ಟು ಈಗ ಇಂಪಾರ್ಟೆಂಟ್ ಏನು ಅಂದ್ರೆ ನೀರ್ ಹಾಕ್ಬೇಕು. ಪೌಡರ್ ಹಾಕಿ ಆದ್ಮೇಲೆ ನೀರ್ ಹಾಕೋದು ಮಸ್ಟ್ ಅಂಡ್ ಶುಡ್, ಅಂದ್ರೆ ಹಾಕ್ಲೇಬೇಕು ನೀರ್ನ. ಆಗ ಮಾತ್ರ ನಿಮ್ಗೆ ಬೇಸು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈ ಬೇಸ್ ಹಾಕುವಾಗ ನೀರ್ ಹಾಕಿಲ್ಲ ಅಂದ್ರೆ ಪ್ರಯೋಜನ ಇರಲ್ಲ. ಹಾಗಾಗಿ ನೀರ್ ಹಾಕಿ ಎಲ್ಲ ಕಡೆಗೂ ಅದನ್ನ ಉಜ್ಜಿ, ಅಂದ್ರೆ ಉಜ್ಜೋದಂದ್ರೆ ಟೈಟ್ ಆಗಿ ಉಜ್ಜೋದಲ್ಲ, ಅದನ್ನ ಸ್ಪ್ರೆಡ್ ಮಾಡೋದು, ಎಲ್ಲ ಕಡೆಗೂ ಹಾಕ್ಬೇಕು. ನಂತರ ಈಗ ನೋಡಿ ತಗೊಳ್ತಾ ಇರುವಂತದ್ದು ಜಸ್ಟ್ ಕೆಂಪು ಬಣ್ಣ. ಯಕ್ಷಗಾನದಲ್ಲಿ ತುಟಿಗೆಲ್ಲ ಬಳಸ್ತಾರಲ್ಲ ಆ ಕೆಂಪು ಬಣ್ಣವನ್ನ ಒಂಚೂರು ನೀರ್ ಹಚ್ಕೊಂಡು ಅಲ್ಲಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಯಾಕಂದ್ರೆ ಮೇಕಪ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಬರುತ್ತೆ ಇದನ್ನ ಹಾಕಿದಾಗ. ಈ ಬಣ್ಣ ಹಾಕುವಾಗ್ಲೂ ಅಷ್ಟೇನೆ, ಈಗ ಹಗಲಲ್ಲಿ ಮಾಡಿದ್ರೆ ಒಂಥರ ಬರುತ್ತೆ, ರಾತ್ರಿ ಮಾಡಿದ್ರೆ ಇನ್ನೊಂದ್ ತರ ಬೇಸು ಸಹ ಸ್ವಲ್ಪ ಬೇರೆನೆ ಕಲರ್ ಬರುತ್ತೆ. ಇದು ಹಗಲಲ್ಲಿ ಮಾಡ್ತಿರೋದ್ರಿಂದ ಅದಕ್ಕೆ ಸೂಟೇಬಲ್ ಆಗಿ ಈ ತರ ಹಾಕ್ತಾ ಇದಾರೆ ಅವರು. ನೋಡಿ, ಈಗ ನೆಕ್ಸ್ಟ್ ಬರುವಂತದ್ದು ಕಣ್ಣಿಗೆ, ಹುಬ್ಬಿಗೆ, ಐಬ್ರೋ, ಮತ್ತೆ ಕಣ್ಣು, ಮತ್ತೆ ನಾಮ, ಮಧ್ಯದಲ್ಲಿ ನಾಮ ಹಾಕ್ತಾರಲ್ಲ ಯಕ್ಷಗಾನದಲ್ಲಿ, ಅದಕ್ಕೆಲ್ಲ ಹಾಕುವಂತಹ ಕಾಡಿಗೆ. ಈ ಬೇಸ್ ಆದ ತಕ್ಷಣ ನಾವು ಫಸ್ಟ್ ಮಾಡ್ಕೊಳ್ಳುವಂಥದ್ದು ಮಧ್ಯದಲ್ಲಿ ನಾಮ ಹಾಕೊಂಡ್ರೆ ನಿಮ್ಗೆ ಆಚೆ ಈಚೆ ಹುಬ್ಬು ಎಷ್ಟು ಬರ್ಕೊಳ್ಬೇಕು ಅಂತ ಗೊತ್ತಾಗತ್ತೆ, ಒಂದು ಅಳತೆ ಸಿಗತ್ತೆ. ಹಾಗಾಗಿ ಹುಬ್ಬಿನ ಮುಂಚೆ ನಾಮ ಹಾಕೊಂತಾರೆ, ನೆಕ್ಸ್ಟ್ ಹುಬ್ಬು ಬರುತ್ತೆ. ಇದೆಲ್ಲ ನೋಡ್ಬೇಕು ಅಂದ್ರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೂ ಈ ಚಾನೆಲ್ ಮುಖಾಂತರ ನಾನು ಯಕ್ಷಕಾಣಿಕಾ ಚಾನೆಲ್ ಮುಖಾಂತರ ನಾನು ಯಕ್ಷಗಾನ ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಆನ್ಲೈನ್ ಮತ್ತೆ ಆಫ್ಲೈನ್ 2 ಕ್ಲಾಸ್ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ನನ್ನ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಹೆಸರನ್ನ ನಮ್ಮ ಕೇಂದ್ರದಲ್ಲಿ ನೋಂದಾಯಿಸ್ಕೊಳ್ಬಹುದು. ನೀವು ಯಾವಾಗ ಬೇಕಾದ್ರೂ ನಮ್ಮನ್ನ ಜಾಯಿನ್ ಆಗಬಹುದು. ಈ ಕೇಂದ್ರವನ್ನ ಸೇರ್ಕೊಳ್ಳಿ, ಯಕ್ಷಗಾನವನ್ನ ಕಲೀರಿ, ಯಕ್ಷಗಾನವನ್ನ ಉಳಿಸಿ ಬೆಳೆಸಿ, ಯಕ್ಷಗಾನಂ ಗೆಲ್ಗೆ. ನಮ್ಮ ಯಕ್ಷಗಾನವನ್ನ ಉಳಿಸ್ಬೇಕು. ವೀಕ್ಷಕರೇ, ಧನ್ಯವಾದಗಳು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ.